ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. GBA ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಜಗಳ ಈಗ ಹಾದಿ ರಂಪ ಬೀದಿ ರಂಪ ಆಗಿದೆ. ಮುಖ್ಯವಾಗಿ GBA ಕಂದಾಯ ವಿಶೇಷ ಆಯುಕ್ತರು ವರ್ಸಸ್ ಕಂದಾಯ ಅಧಿಕಾರಿಗಳ ನಡುವಿನ ತಿಕ್ಕಾಟ ತಾರಕಕ್ಕೇರಿದೆ. ಮುನೀಶ್ ವರ್ಸಸ್ GBA ಅಧಿಕಾರಿಗಳ ನಡುವೆ ಫೈಟ್ ಪೀಕಿಗೆ ಹೋಗಿದೆ. 3 ತಿಂಗಳಲ್ಲಿ 25,000 ಈ ಖಾತಾ ಆಧಾರ ರಹಿತ ನಿರಾಕರಣೆ ಮಾಡಿದಾರಂತೆ. ಕಂದಾಯ ಅಧಿಕಾರಿಗಳ ವಿರುದ್ಧ ಮುನೀಶ್ ಮೌದ್ಗಿಲ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ GBA ನನ್ನ ಗುರಿ ಅಂಥೇಳಿ ಮುನೀಶ್ ಮೌದ್ಗಿಲ್ ಸಮರ ಸಾರಿದಂತೆ ಕಾಣಿಸ್ತಿದೆ. ಅಕ್ರಮಗಳಿಗೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ, ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗ್ತಿದೆ ಅಂಥೇಳಿ ಮೌದ್ಗಿಲ್ ಬೇಸರವನ್ನು ಹೊರಹಾಕಿದ್ದಾರೆ. ಪಾರದರ್ಶಕವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಅನ್ನುವಂತಹ ಸಂದೇಶವನ್ನು ಮುನೀಶ್ ಮೌದ್ಗಿಲ್ ಅವರು ಕೊಟ್ಟಿದ್ದಾರೆ. ಈ ಮೂಲಕ ಮುನೀಶ್ ವರ್ಸಸ್ GBA ಅಧಿಕಾರಿಗಳ ನಡುವಿನ ಫೈಟು ತಿಕ್ಕಾಟ ಮತ್ತೊಂದು ಹಂತವನ್ನು ತಲುಪಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಮುನೀಶ್ ಮೌದ್ಗಿಲ್ ಅವರು ಕೊಟ್ಟಂತಹ ಸ್ಪಷ್ಟನೆ ಏನು ನೋಡ್ತಾ ಹೋಗೋಣ. ಕಳೆದ 3 ತಿಂಗಳಲ್ಲಿ ಸುಮಾರು 1 ಲಕ್ಷ ಅಂತಿಮ ಈ ಖಾತಾಗಳನ್ನು ನೀಡಲಾಗಿದೆ. ಅದೇ ಅವಧಿಯಲ್ಲಿ ಸುಮಾರು 25,000 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ. ಅವುಗಳಲ್ಲಿ ಹಲವು ತಪ್ಪು ಅಥವಾ ಆಧಾರರಹಿತ ಕಾರಣಗಳಿಗಾಗಿ ತಿರಸ್ಕರಿಸಲ್ಪಟ್ಟಿದೆ ಅಂಥೇಳಿ ಕಂಡುಬಂದಿದೆ. ಅದರಿಂದ ಪ್ರಸ್ತುತ ವಿಶೇಷ ನಿರಾಕರಣೆ ಲೆಕ್ಕ ಪರಿಶೋಧನೆ ನಡೀತಾ ಇದೆ. ಜೊತೆಗೆ ಅಂತಹ ಅಕ್ರಮಗಳಿಗೆ ಕಾರಣ ಅಂಥೇಳಿ ಕಂಡುಬಂದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗ್ತಿದೆ. ಈ ಸಂದರ್ಭದಲ್ಲಿ ಈ ಖಾತಾ ಅರ್ಜಿಗಳನ್ನು ತಪ್ಪಾಗಿ ತಿರಸ್ಕರಿಸುವ ಮೂಲಕ ನಾಗರಿಕರಿಗೆ ಸ್ಪಷ್ಟವಾಗಿ ಕಿರುಕುಳ ನೀಡ್ತಿದ್ದಾರೆ ಅಂಥೇಳಿ ಕಂಡುಬಂದ ಕೆಲವು ಕಂದಾಯ ಅಧಿಕಾರಿಗಳ ವಿರುದ್ಧ ಅಮಾನತು ಮತ್ತು ಶಿಸ್ತು ಕ್ರಮ ಕೈಗೊಳ್ಳಲು ನಾನು ಶಿಫಾರಸು ಮಾಡಿದ್ದೇನೆ. ನನ್ನ ಈ ಕ್ರಮದಿಂದಾಗಿ ಅಧಿಕೃತ ಪರಿಶೀಲನೆಯ ಸಮಯದಲ್ಲಿ ಅಪಶಬ್ದಗಳನ್ನು ಬಳಸಲಾಗಿದೆ ಎಂಬ ಆರೋಪಗಳು ಸೇರಿದಂತೆ GBA ಅಧಿಕಾರಿಗಳು ಮತ್ತು ನೌಕರರ ಸಂಘ ಸುಳ್ಳು ಮತ್ತು ಆಧಾರರಹಿತ ಆರೋಪ ಮಾಡಿದೆ. ಈ ಆರೋಪಗಳನ್ನು ಸಂಪೂರ್ಣವಾಗಿ ಆಧಾರರಹಿತವಾಗಿದೆ. ಇಂತಹ ಪ್ರಯತ್ನಗಳು ತಪ್ಪಿತಸ್ಥ ಅಧಿಕಾರಿಗಳನ್ನು ಹೊಣೆಗಾರಿಕೆಯಿಂದ ರಕ್ಷಿಸುವ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸಲು ತೆಗೆದುಕೊಂಡಂತಹ ಕ್ರಮಗಳನ್ನು ದುರ್ಬಲಗೊಳಿಸುವ ಗುರಿಯನ್ನು ಹೊಂದಿದೆ. ನಾನು ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ನಾಗರಿಕರಿಗೆ ಸೇವೆಯನ್ನು ಸಲ್ಲಿಸಲು ದೃಢನಾಗಿ ಬದ್ಧನಾಗಿರುತ್ತೇನೆ ಅಂಥೇಳಿ, ಅದಕ್ಕೆ ಅನುಗುಣವಾಗಿ ನನ್ನ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ನಾನು ಮುಂದುವರಿಸ್ತಾ ಇದ್ದೇನೆ ಅಂಥೇಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮುನೀಶ್ ಮೌದ್ಗಿಲ್, ವಿಶೇಷ ಆಯುಕ್ತರು, ಕಂದಾಯ ಇಲಾಖೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಇವರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು. GBA ಈಗ ಬೀದಿ ಜಗಳ ಸರ್ಕಾರದ ಹಿಡಿತವನ್ನು ಮೀರಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲ ಕಂದಾಯ ಅಧಿಕಾರಿಗಳ ವಿರುದ್ಧ ಸಮರ ಸಾರುವುದಾಗಿಯೂ ಕೂಡ ಈ ಸ್ಪಷ್ಟನೆಯಲ್ಲಿ ಮುನೀಶ್ ಮೌದ್ಗಿಲ್ ಅವರು ಮೆಸೇಜನ್ನು ಪಾಸ್ ಮಾಡಿದ್ದಾರೆ.